ಗಿಳಿಯ ಕಾಲಜ್ಞಾನ. ಒಂದು ಊರಿನಲ್ಲಿ ಶಂಕರ ಎಂಬ ಜಾಣ ವ್ಯಕ್ತಿಯೊಬ್ಬ ಇದ್ದ. ಅವನಿಗೆ ಒಂದು ವಿಶೇಷ ಗಿಳಿಯನ್ನು ಇಟ್ಟುಕೊಂಡಿದ್ದ. ಈ ಗಿಳಿಗೆ ಕೇವಲ ಮಾತನಾಡುವುದಷ್ಟೇ ಅಲ್ಲ, ಭವಿಷ್ಯವನ್ನು ಊಹಿಸುವ ಅಪೂರ್ವ ಶಕ್ತಿಯೂ ಇತ್ತು. ಶಂಕರನಿಗೆ ಈ ಗಿಳಿಯ ಬಗ್ಗೆ ತುಂಬಾ ಹೆಮ್ಮೆಯಿತ್ತು. ಆದರೆ ಈ ಗಿಳಿಯ ಕಾಲಜ್ಞಾನವು ಒಂದು ದಿನ ಅವನ ಜೀವನವನ್ನೇ ಬದಲಾಯಿಸಿತು. ಶಂಕರನ ಊರಿನಲ್ಲಿ ಒಂದು ದೊಡ್ಡ ಮಾರುಕಟ್ಟೆ ಇತ್ತು. ಅಲ್ಲಿ ಎಲ್ಲ ರೀತಿಯ ವ್ಯಾಪಾರಿಗಳು, ರೈತರು ಮತ್ತು ಜನರು ಒಟ್ಟಿಗೆ ಸೇರಿ ವ್ಯವಹಾರ ಮಾಡುತ್ತಿದ್ದರು. ಒಂದು ದಿನ ಶಂಕರ ತನ್ನ ಗಿಳಿಯನ್ನು ಗೂಡಿನಿಂದ ತೆಗೆದುಕೊಂಡು ಮಾರುಕಟ್ಟೆಗೆ ಹೋದ. ಗಿಳಿಯನ್ನು ಒಂದು ಸಣ್ಣ ಗೂಡಿನಲ್ಲಿ ಇರಿಸಿ ತನ್ನ ಭುಜದ ಮೇಲೆ ಇಟ್ಟುಕೊಂಡಿದ್ದ. ಜನರು ಗಿಳಿಯನ್ನು ನೋಡಿ ಆಕರ್ಷಿತರಾದರು. ಈ ಗಿಳಿಗೆ ಭವಿಷ್ಯ ಹೇಳುವ ಶಕ್ತಿ ಇದೆಯಂತೆ ಎಂದು ಒಬ್ಬೊಬ್ಬರು ಕೇಳಲು ಶುರುವಾದರು. ಒಬ್ಬ ವ್ಯಾಪಾರಿಯಾದ ರಾಮಪ್ಪ ಶಂಕರನ ಬಳಿಗೆ ಬಂದು, ನಿನ್ನ ಗಿಳಿಗೆ ನನ್ನ ವ್ಯಾಪಾರದ ಭವಿಷ್ಯ ತಿಳಿಯುವ ಶಕ್ತಿ ಇದೆಯೇ ಎಂದು ಕೇಳಿದ. ಶಂಕರ, ನನ್ನ ಗಿಳಿಗೆ ಎಲ್ಲವನ್ನೂ ತಿಳಿಯುವ ಶಕ್ತಿ ಇದೆ ಎಂದು ಹೆಮ್ಮೆಯಿಂದ ಉತ್ತರಿಸಿದ. ಗಿಳಿಯನ್ನು ಗೂಡಿನಿಂದ ಹೊರಗೆ ತೆಗೆದು, ಹೇಳು, ರಾಮಪ್ಪನ ವ್ಯಾಪಾರ ಏನಾಗುತ್ತದೆ ಎಂದು ಕೇಳಿದ. ಗಿಳಿಯು ತನ್ನ ಕಣ್ಣುಗಳನ್ನು ಮಿಟಿಕಿಸಿ, ರಾಮಪ್ಪ, ಈ ವರ್ಷ ನಿನ್ನ ವ್ಯಾಪಾರ ಚೆನ್ನಾಗಿರುತ್ತದೆ, ಆದರೆ ಮುಂದಿನ ತಿಂಗಳು ಎಚ್ಚರಿಕೆಯಿಂದ ಇರಬೇಕು. ಮಳೆಯಿಂದಾಗಿ ನಿನ್ನ ಸರಕುಗಳು ಹಾಳಾಗಬಹುದು ಎಂದಿತು. ರಾಮಪ್ಪ ಆಶ್ಚರ್ಯಗೊಂಡ. ಇದು ಹೇಗೆ ತಿಳಿಯಿತು ಎಂದು ಯೋಚಿಸಿದ. ಆದರೆ ಗಿಳಿಯ ಮಾತಿನಂತೆ ಒಂದು ತಿಂಗಳ ನಂತರ ದೊಡ್ಡ ಮಳೆ ಬಂದು ರಾಮಪ್ಪನ ಗೋದಾಮಿನಲ್ಲಿ ಇಟ್ಟಿದ್ದ ಧಾನ್ಯಗಳು ಹಾಳಾದವು. ಆದರೆ ಗಿಳಿಯ ಎಚ್ಚರಿಕೆಯಿಂದಾಗಿ ರಾಮಪ್ಪ ಕೆಲವು ಸರಕುಗಳನ್ನು ರಕ್ಷಿಸಿದ್ದ. ಈ ಸುದ್ದಿ ಊರಿನಾದ್ಯಂತ ಹರಡಿತು. ಜನರು ಶಂಕರನ ಗಿಳಿಯನ್ನು ಭೇಟಿಯಾಗಲು ಧಾವಿಸಿದರು. ಒಬ್ಬ ರೈತ, ನನ್ನ ಬೆಳೆ ಈ ವರ್ಷ ಹೇಗಿರುತ್ತದೆ ಎಂದು ಕೇಳಿದ. ಗಿಳಿಯು, ನಿನ್ನ ಬೆಳೆ ಚೆನ್ನಾಗಿರುತ್ತದೆ, ಆದರೆ ಒಂದು ತಿಂಗಳಲ್ಲಿ ಕೀಟಗಳ ಆಕ್ರಮಣವಾಗಬಹುದು, ಈಗಲೇ ಔಷಧ ಸಿಂಪಡಿಸು ಎಂದಿತು. ರೈತ ಗಿಳಿಯ ಸಲಹೆಯನ್ನು ಪಾಲಿಸಿದ ಮತ್ತು ಅವನ ಬೆಳೆ ಉಳಿಯಿತು. ಆದರೆ ಶಂಕರನಿಗೆ ಗಿಳಿಯ ಈ ಶಕ್ತಿಯಿಂದ ಸಮಸ್ಯೆಯೂ ಆರಂಭವಾಯಿತು. ಊರಿನ ಕೆಲವು ದುಷ್ಟ ಜನರು ಗಿಳಿಯನ್ನು ಕದಿಯಲು ಯೋಜನೆ ಮಾಡಿದರು. ಒಂದು ರಾತ್ರಿ ಶಂಕರನ ಮನೆಗೆ ಕಳ್ಳರು ನುಗ್ಗಿದರು. ಆದರೆ ಗಿಳಿಯು ಈಗಾಗಲೇ ಶಂಕರನಿಗೆ ಎಚ್ಚರಿಕೆ ನೀಡಿತ್ತು. ಇಂದು ರಾತ್ರಿ ಕಳ್ಳರು ಬರುತ್ತಾರೆ, ಎಚ್ಚರಿಕೆಯಿಂದಿರು ಎಂದು ಗಿಳಿಯು ಹೇಳಿತ್ತು. ಶಂಕರ ತನ್ನ ಮನೆಯನ್ನು ರಕ್ಷಿಸಲು ಸಿದ್ಧನಾಗಿದ್ದ ಮತ್ತು ಕಳ್ಳರನ್ನು ಓಡಿಸಿದ. ಕಾಲ ಕಳೆದಂತೆ ಶಂಕರನಿಗೆ ಗಿಳಿಯ ಕಾಲಜ್ಞಾನದಿಂದ ಒಂದು ದೊಡ್ಡ ಜವಾಬ್ದಾರಿಯೂ ಬಂತು. ಒಂದು ದಿನ ಗಿಳಿಯು ಶಂಕರನಿಗೆ, ಈ ಊರಿಗೆ ಒಂದು ದೊಡ್ಡ ಆಪತ್ತು ಬರಲಿದೆ, ಎಲ್ಲರಿಗೂ ಎಚ್ಚರಿಕೆ ನೀಡು ಎಂದಿತು. ಶಂಕರ ಗಿಳಿಯ ಮಾತನ್ನು ಗಂಭೀರವಾಗಿ ತೆಗೆದುಕೊಂಡ. ಊರಿನ ಜನರನ್ನು ಒಟ್ಟುಗೂಡಿಸಿ, ನಮ್ಮ ಊರಿಗೆ ಒಂದು ದೊಡ್ಡ ಪ್ರವಾಹ ಬರಬಹುದು, ಎಲ್ಲರೂ ಸುರಕ್ಷಿತ ಸ್ಥಳಕ್ಕೆ ತೆರಳಿ ಎಂದು ಎಚ್ಚರಿಕೆ ನೀಡಿದ. ಕೆಲವರು ಅವನ ಮಾತನ್ನು ನಂಬಿದರು, ಕೆಲವರು ನಗಾಡಿದರು. ಆದರೆ ಒಂದು ವಾರದ ನಂತರ ದೊಡ್ಡ ಪ್ರವಾಹ ಬಂದು ಊರಿನ ಕೆಲವು ಭಾಗಗಳು ನಾಶವಾದವು. ಶಂಕರನ ಎಚ್ಚರಿಕೆಯಿಂದಾಗಿ ಬಹಳಷ್ಟು ಜನರ ಜೀವ ಉಳಿಯಿತು. ಶಂಕರನಿಗೆ ಗಿಳಿಯ ಕಾಲಜ್ಞಾನ ಒಂದು ವರವಾಯಿತು ಮತ್ತು ಶಾಪವೂ ಆಯಿತು. ಜನರಿಗೆ ಸಹಾಯ ಮಾಡುವ ಜವಾಬ್ದಾರಿಯಿಂದ ಅವನಿಗೆ ಒತ್ತಡವೂ ಆಯಿತು. ಕೊನೆಗೆ ಶಂಕರ ಗಿಳಿಯನ್ನು ಒಂದು ಕಾಡಿನಲ್ಲಿ ಬಿಡುಗಡೆ ಮಾಡಿದ. ನೀನು ಈ ಊರಿಗೆ ಸಾಕಷ್ಟು ಸಹಾಯ ಮಾಡಿದೆ, ಈಗ ನಿನ್ನ ಸ್ವಾತಂತ್ರ್ಯದ ಸಮಯ ಎಂದು ಹೇಳಿದ. ಗಿಳಿಯು ಶಂಕರನನ್ನು ಒಮ್ಮೆ ನೋಡಿ ತನ್ನ ರೆಕ್ಕೆಯನ್ನು ಬೀಸಿ ಕಾಡಿನೊಳಗೆ ಹಾರಿಹೋಯಿತು. ಶಂಕರನ ಜೀವನವು ಗಿಳಿಯ ಕಾಲಜ್ಞಾನದಿಂದ ಶಾಂತಿಯಿಂದ ಕೂಡಿತ್ತು, ಆದರೆ ಅದರ ಜವಾಬ್ದಾರಿಯಿಂದಲೂ ತುಂಬಿತ್ತು. ಗಿಳಿಯ ಮಾತುಗಳು ಜನರಿಗೆ ದಾರಿ ತೋರಿದವು, ಆದರೆ ಕೆಲವೊಮ್ಮೆ ಭವಿಷ್ಯವನ್ನು ತಿಳಿಯುವುದು ಒಂದು ಭಾರವೂ ಆಗಿತ್ತು.